ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ ಫ್ರೆಂಡ್ಸ್, ಇವತ್ತಿನ ಬ್ಲಾಗನ್ನು ಸ್ಟಾರ್ಟ್ ಮಾಡೋಣ. ಯಾರೆಲ್ಲ ನನ್ನ ವಿಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಸ್ಕಿಪ್ ಮಾಡಾರ್ದೆ ವಿಡಿಯೋ ನೋಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ. ಬನ್ನಿ ಫ್ರೆಂಡ್ಸ್, ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ಈಗ ನೋಡ್ರಿ, ಇದು ಕುಚ್ಕ ರೈಸ್ ಮಾಡಕ್ಕೆ ನಾನು ಇಲ್ಲಿ ಈರುಳ್ಳಿ ಮತ್ತು ಟೊಮ್ಯಾಟೊ, ಕೊತ್ತಂಬರಿ ಮತ್ತು ಸ್ವಲ್ಪ ಪುದೀನ ಒಣಗಿದಿತ್ರಿ, ಅದೇ ತೊಗೊಂಡಿನ್ರಿ. ಇಷ್ಟೇ ತೊಗೊಂಡಿನ್ರಿ. ಅದು ಚಲೋ ಇದ್ದಿದ್ದಿಲ್ರಿ, ಅಷ್ಟು ಉಳ್ಕಿದ್ದೆಲ್ಲ. ಹಸಿಮೆಣ್ಸಿನ್ಕಾಯಿ ರೀ, ಮೊಸರು, ಗರಂ ಮಸಾಲ, ಇದು ಕುಕ್ಕರ್. ಈಗ ನೋಡ್ರಿ, ಎಣ್ಣೆ ಬಿಸಿ ಮಾಡಕ್ಕೆ ಇಟ್ಟೆ ನೋಡ್ರಿ ಕುಚ್ಕ ರೈಸ್ ಮಾಡಕ್ಕೆ. ಇಷ್ಟು ಮಸಾಲೆ ಎಲ್ಲ ಹಾಕ್ತೀನಿ ನೋಡ್ರಿ ಇದಕ್ಕೆ. ಈಗ ಉಳ್ಳಾಗಡ್ಡಿ ಹಾಕ್ತೀನಿ ರೀ. ಕುಚ್ಕ ರೈಸ್ ಮಾಡತ್ತೀನಿ ನಾನು 4-5 ಉಳ್ಳಾಗಡ್ಡಿ ತೊಗೊಂಡಿನಿ ರೀ. ಸ್ವಲ್ಪ ಗರಂ ಮಸಾಲೆ ರೀ, ಯಾಕಂದರೆ ಕುಚ್ಕ ರೈಸ್ ತಿಂದಂಗೆ ಆಗಿತ್ತು ರೀ ಇವತ್ತು, ಅದಕ್ಕೆ ಮಾಡಾಕತ್ತೀನಿ ನೋಡ್ರಿ. ಅರ್ಜೆಂಟ್ ಆಗ್ತೈತೆ ರೀ, ಚಲೋನೂ ಆಗ್ತೈತೆ ರೀ. ಈಗ ಇದಕ್ಕೆ 4 ಹಸಿಮೆಣ್ಸಿನ್ಕಾಯಿ ಹಾಕ್ತೀನಿ ರೀ. ಈಗ ನೋಡ್ರಿ, ನಾನು 4 ಹಸಿಮೆಣ್ಸಿನ್ಕಾಯಿ ಮುರಿದು ಹಾಕೀನಿ ನೋಡ್ರಿ. ನಾನು ಇಲ್ಲಿ ಪುದೀನ, ನೀವು ಫ್ರೆಶ್ ಪುದೀನ ತೊಗೊರಿ, ಯಾಕಂದರೆ ಫ್ರೆಶ್ ಪುದೀನ ಇದ್ದಿದ್ದಿಲ್ಲ ರೀ, ಹಂಗಾಗಿ ಇದೇ ತೊಗೊಂಡು ಇಷ್ಟು ಇತ್ತು ರೀ. ಈಗ ನಾನು ಸ್ವಲ್ಪ ಇದಕ್ಕೆ ಕೊತ್ತಂಬರಿ ಹಾಕ್ತೀನಿ ರೀ, ಸ್ವಲ್ಪ ಪುದೀನ ರೀ. ಸ್ವಲ್ಪ ಪುದೀನ, ಸ್ವಲ್ಪ ಕೊತ್ತಂಬರಿ ಹಾಕೊಂಡೇನಿ ರೀ, ಯಾಕಂದರೆ ನೀವು ಸ್ವಲ್ಪ ಫ್ರೆಶ್ ಪುದೀನ ತೊಗೊಂಡ್ರೆ ಚಲೋ, ಇನ್ನೂ ಸ್ವಲ್ಪ ಟೇಸ್ಟ್ ಚಲೋ ಇರ್ತೈತೆ ರೀ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರೀ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನು ಹಾಕೊಂಡೇನಿ ರೀ. ಈಗ ಇದು ಟಮಾಟಿ ಹಾಕೊಳ್ಳೋಮ್ರಿ. 3 ಟಮಾಟಿ ಕಟ್ ಮಾಡ್ಕೊಂಡಿಟ್ಟಿದ್ದೆ ರೀ. ಈಗ ಟಮಾಟಿ ಹಾಕ್ಕೊಂಡೇನಿ ನೋಡ್ರಿ ಇದ್ರಾಗ. ಈಗ ನೋಡ್ರಿ, ಸ್ವಲ್ಪ ಉಪ್ಪು ಹಾಕೀನಿ ರೀ. ಇದಷ್ಟು ಸ್ವಲ್ಪ ನೋಡ್ಕೊಂಡು ಉಪ್ಪು ಹಾಕ್ಕೋಬೇಕು ರೀ. ಸ್ವಲ್ಪ ಅರಿಶಿನ ರೀ, ಸ್ವಲ್ಪ ಅರಿಶಿನ ಹಾಕೊಂಡೇನಿ ರೀ. ಇದು ಸ್ವಲ್ಪ ಗರಂ ಮಸಾಲ ಇದು ನೋಡಿರಿ, ಸ್ವಲ್ಪ ಗರಂ ಮಸಾಲ, ಧನಿಯಾ ಪೌಡರ್, ಇದು ಕಸೂರಿ ಮೇಥಿ ರೀ. ಇದು ಗರಂ ಮಸಾಲ ಮತ್ತು ಸ್ವಲ್ಪ ಕಸೂರಿ ಮೇಥಿ ಹಾಕೀನಿ ರೀ. ಇದು ನೋಡಿರಿ, ಸ್ವಲ್ಪ ಮೊಸರು ಹಾಕಲಾಗ್ತೀನಿ ರೀ. ಸ್ವಲ್ಪ ಮೊಸರು ಹಾಕಿ ಇದು ಮಾಡ್ಕೊಂಡಿರಿ, ಫ್ರೈ ಮಾಡ್ಕೊಂಡಿರಿ. ನೀವು ಸ್ವಲ್ಪ ನೀರು ಹಾಕೊಂಡ್ಬಿಡ್ತೀನಿ. ಸ್ವಲ್ಪ ನೀರು ಕುದಿ ಬರ್ನ ರೈಸ್ ಹಾಕ್ತೀನಿ ರೀ ಇದ್ರಾಗ. ಹಾಕ್ತೇನೆ ರೈಸ್. ಈಗ ನೋಡ್ರಿ, ನೀರು ಕುದಿಯಾಕತ್ತಾವ್ರಿ. ರೈಸ್ ಮುಚ್ಚಾಕತ್ತೀನಿ ನೋಡ್ರಿ. ಎಷ್ಟು ಆಗಬೇಕು? 3.
ಈಗ ನೋಡ್ರಿ ರೆಡಿ ಆಗಿತ್ತು ರೀ ಕುಚ್ಕ ರೈಸ್ ನೋಡುಂಬರಿ ಯಾವ ಥರ ಆಗಿತ್ತು ಅಂಥೇಳಿ. ವಾವ್, ಈ ಥರ ಆಗಿತ್ತು ನೋಡ್ರಿ. ಸಿಂಪಲ್ಲಾಗಿ ಮಾಡೀನಿ. ಕುಚ್ಕ ರೈಸ್ ತಿಂದಂಗೆ ಆಗಿತ್ತು ಅಂಥೇಳಿ ಮಾಡೀನಿ. ನೋಡ್ರಿ ಇಲ್ಲಿ ಕುಚ್ಕ ರೈಸ್ ಹೆಂಗಾಗೈತಿ. ಇವಾಗ ನೋಡ್ರಿ ಫ್ರೆಂಡ್ಸ್, ನಾ ಮಾಡಿರುವಂತಹ ಕುಚ್ಕ ರೈಸ್ ಯಾವ ಥರ ಆಗಿತ್ತು ಅಂಥೇಳಿ ನೋಡಿ ಒಂದು ಕಮೆಂಟ್ ಮಾಡಿರಿ. ಈಗ ಏನು ಕಮೆಂಟೇ ಮಾಡಲ್ಲ, ಏನೂ ಇಲ್ಲ, ಬರೀ ನೋಡ್ತೀರಿ. ನೋಡಿ ಕಮೆಂಟ್ ಮಾಡಿರಿ ಫ್ರೆಂಡ್ಸ್.